ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನಿಂಗ್ ಸ್ಪಾಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ದಿನಾಂಕ 28/9/2024. ಸೊ ಮೊದಲನೇ ಸುದ್ದಿ, ಜಾನಪದ ಪರಿಷತ್ಗೆ ಯುನೆಸ್ಕೋ ಮಾನ್ಯತೆ. ಸೊ ಈ ಒಂದು ಕರ್ನಾಟಕ ಜಾನಪದ ಪರಿಷತ್ ಏನಿದೆ ಅದಕ್ಕೆ ಯುನೆಸ್ಕೋ ಪಟ್ಟಿಯಲ್ಲಿರುವ ವಿಶ್ವದ 58 ಸಾರ್ವಜನಿಕ ಸೇವಾ ಸಂಸ್ಥೆಗಳ ಪೈಕಿ ಕರ್ನಾಟಕ ಜಾನಪದ ಪರಿಷತ್ ಕೂಡ ಒಂದು ಅಂತ ಯುನೆಸ್ಕೋ ಮಾನ್ಯತೆ ನೀಡಿರುತ್ತದೆ. ಸೊ ಈ ಒಂದು ಸುದ್ದಿನ ಯಾವ ರೀತಿ MCQನಲ್ಲಿ ಕೇಳ್ಬೋದು ಅಂತಂದರೆ, ಇತ್ತೀಚೆಗಷ್ಟೇ ಯುನೆಸ್ಕೋ ಮಾನ್ಯತೆ ಪಡೆದ ಈ ಒಂದು ಪರಿಷತ್ ಯಾವುದು ಅಂತ ಕೇಳಿ ನಿಮಗೆ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳ್ಬೋದು. ಸೊ ಅದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಜಾನಪದ ಪರಿಷತ್. ಸೊ ಮುಂದಿನ ಸುದ್ದಿ MCQ ಫಾರ್ಮೆಟ್ನಲ್ಲಿದೆ. ಇಂಡಿಯಾ ಹ್ಯಾಸ್ ಬಿನ್ ಎಲೆಕ್ಟೆಡ್ ಟು ವಿಚ್ ಗ್ಲೋಬಲ್ ಆ್ಯಂಟಿ ಕರಪ್ಷನ್ ಕಮಿಟಿ ಇನ್ 2024? ಸೊ UN ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್, G20 ಸ್ಟೀರಿಂಗ್ ಕಮಿಟಿ, ಗ್ಲೋಬ್ ಸ್ಟೀರಿಂಗ್ ಕಮಿಟಿ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಕೌನ್ಸಿಲ್. ಸೊ ಇದಕ್ಕೆ ಸರಿಯಾದ ಉತ್ತರ, ಸೊ ಈ ಒಂದು ಸುದ್ದಿ ಮುಖಾಂತರ ತಿಳ್ಕೊಳ್ಳೋಣ. ಇಂಡಿಯಾ ಎಲೆಕ್ಟೆಡ್ ಟು ಗ್ಲೋಬ್ ನೆಟ್ವರ್ಕ್ ಸ್ಟೀರಿಂಗ್ ಕಮಿಟಿ. ಸೊ ಏನಿದು ಗ್ಲೋಬ್ ನೆಟ್ವರ್ಕ್ ಸ್ಟೀರಿಂಗ್ ಕಮಿಟಿ ಅಂತ ಅಂದರೆ, ಇದೊಂದು ಗ್ಲೋಬಲ್ ಆಪರೇಷನಲ್ ನೆಟ್ವರ್ಕ್ ಆಫ್ ಆ್ಯಂಟಿ ಕರಪ್ಷನ್ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್. ಸೊ ಇದು ಗ್ಲೋಬ್ ನೆಟ್ವರ್ಕ್ ಅಂತ ಕರೀತಾರೆ. ಸೊ ಈ ಒಂದು 14 ದೇಶಗಳಿರುವ ಒಂದು ಕಮಿಟಿಗೆ ಭಾರತ ಕೂಡ 15ನೇ ರಾಷ್ಟ್ರವಾಗಿ ಆಯ್ಕೆಗೊಂಡಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಏನು ಅಂತ ಅಂದರೆ ಆಪ್ಷನ್ ಸಿ, ಗ್ಲೋಬ್ ಸ್ಟೀರಿಂಗ್ ಕಮಿಟಿ. ಸೊ ಮುಂದಿನ ಪ್ರಶ್ನೆ, ದ ಪ್ಯಾಕ್ಟ್ ಆಫ್ ಫ್ಯೂಚರ್ ವಾಸ್ ಅಡಾಪ್ಟೆಡ್ ಬೈ ವಿಚ್ ಆರ್ಗನೈಸೇಷನ್ ಇನ್ 2024? ಆಪ್ಷನ್ ಎ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಬಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಆಪ್ಷನ್ ಸಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಆಪ್ಷನ್ ಡಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO. ಸೊ ಇದಕ್ಕೆ ಸರಿಯಾದ ಉತ್ತರನ ಈ ಒಂದು ನ್ಯೂಸ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ವಾಟ್ಸ್ ದ UN's ನ್ಯೂ ಪ್ಯಾಕ್ಟ್ ಫಾರ್ ಫ್ಯೂಚರ್ ಆ್ಯಂಡ್ ವೈ ಡಿಡ್ ರಷ್ಯಾ ಅಪೋಸಿಟ್? ಈ ಒಂದು ಸುದ್ದಿಯಲ್ಲಿ ಈ ಒಂದು MCQನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಏನಿದು ಪ್ಯಾಕ್ಟ್ ಆಫ್ ಫ್ಯೂಚರ್ ಅಂತಂದರೆ, ಪ್ಯಾಕ್ಟ್ ಆಫ್ ಫ್ಯೂಚರ್ನನ್ನು ಈ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯವರು ಈಗ ತಾನೇ ನಡೆದ ಒಂದು ಸಮ್ಮಿಟ್ನಲ್ಲಿ, ಸೋಮವಾರ ನಡೆದ ಸಮ್ಮಿಟ್ನಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಓಕೆನಾ? ಅದು ಏನು ಅಂತಂದರೆ, ಇಟ್ ಈಸ್ ಅ ಪ್ಲೆಡ್ಜ್ ಟುವರ್ಡ್ಸ್ ಮೋರ್ ಪೀಸ್ಫುಲ್, ಸಸ್ಟೈನಬಲ್ ಆ್ಯಂಡ್ ಇನ್ಕ್ಲೂಸಿವ್ ವರ್ಲ್ಡ್ ಫಾರ್ ಫ್ಯೂಚರ್ ಜನ್ರೇಷನ್ಸ್. ಸೊ ಅವರು ಒಂದು ಪ್ಲೆಡ್ಜ್ನ ತಗೊಂಡಿದ್ದಾರೆ. ಆ ಪ್ಲೆಡ್ಜ್ನ ಮುಖಾಂತರ ಸೊ ಈ ಒಂದು ವರ್ಲ್ಡ್ನ ಪೀಸ್ಫುಲ್ ಮತ್ತು ಸಸ್ಟೈನಬಲ್ ಮತ್ತು ಇನ್ಕ್ಲೂಸಿವ್ ವರ್ಲ್ಡ್ ಆಗಿ ನಾವು ಫ್ಯೂಚರ್ ಜನ್ರೇಷನ್ಸ್ಗೆ ಒಂದು ಕೊಡುಗೆ ನೀಡಬೇಕು ಅನ್ನೋದು ಈ ಪ್ಯಾಕ್ಟ್ ಫಾರ್ ಫ್ಯೂಚರ್ ಅನ್ನೋದು ಅದರ ಒಂದು ಉದ್ದೇಶ ಆಗಿದೆ. ಸೊ ಇದನ್ನು ಯಾರು ಅಡಾಪ್ಟ್ ಮಾಡಿಕೊಂಡ್ರು, ಯಾವ ಆರ್ಗನೈಸೇಷನ್ ಅಡಾಪ್ಟ್ ಮಾಡ್ಕೊಂಡ್ರು ಅನ್ನೋದು ಈ ಒಂದು ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, UNGA. ಸೊ ಮುಂದಿನ ಸುದ್ದಿ, ವಿಚ್ ರೈಸ್ ವೆರೈಟಿ ಫ್ರಮ್ ಒಡಿಶಾ ರೀಸೆಂಟ್ಲಿ ರಿಸೀವ್ಡ್ ಜಿಯೋಗ್ರಫಿಕಲ್ ಇಂಡಿಕೇಶನ್ GI ಸ್ಟೇಟಸ್? ಸೊ ಈ ಒಂದು GI ಮಾನ್ಯತೆ ಪಡೆದ ಒಡಿಶಾದ ರೀಸೆಂಟಾಗಿ GI ಟ್ಯಾಗ್ ಪಡೆದ ಒಡಿಶಾದ ಈ ಒಂದು ರೈಸ್ ವೆರೈಟಿ ಯಾವುದು ಅಂತ ಅಂದರೆ ಅದು ಕಾಲಜೀರಣ, ಆಪ್ಷನ್ ಬಿ ಬಾಸ್ಮತಿ, ಆಪ್ಷನ್ ಸಿ ಸೋನಾ ಮಸೂರಿ, ಆಪ್ಷನ್ ಡಿ ಸ್ವರ್ಣ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಲಾಜೀರ. ಸೊ ಇದು ರೀಸೆಂಟಾಗಿ GI ಸ್ಟೇಟಸ್ ಪಡೆದ ಒಂದು ಅಕ್ಕಿಯ ತಳಿಯಾಗಿದೆ. ಸೊ ಮುಂದಿನ ಸುದ್ದಿ, ವಿಚ್ ಕಂಟ್ರಿ ರೀಸೆಂಟ್ಲಿ ಡಿಸ್ಕವರ್ಡ್ ಓವರ್ 300 ನ್ಯೂ ನಾಸ್ಕಾ ಲೈನ್ಸ್? ಸೊ ಯಾವುದು ಅಂತಂದರೆ ಆಪ್ಷನ್ ಎ ಪೇರು, ಆಪ್ಷನ್ ಬಿ ಚಿಲೆ, ಆಪ್ಷನ್ ಸಿ ಇಕ್ವೆಡಾರ್, ಆಪ್ಷನ್ ಡಿ ಬ್ರೆಜಿಲ್. ಸೊ ಈ ಒಂದು ಸುದ್ದಿ ಮುಖಾಂತರ ಏನಿದು ನಾಸ್ಕಾ ಲೈನ್ಸ್ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಮೋರ್ ದ್ಯಾನ್ 300 ಜಿಯೋಗ್ಲಿಪ್ಸ್ ಡಿಸ್ಕವರ್ಡ್ ಇನ್ ಪೇರು. ಸೊ ಪೇರು ಅನ್ನೋದು ಒಂದು ರಾಷ್ಟ್ರ ಆಗಿದೆ, ಒಂದು ಕಂಟ್ರಿ ಆಗಿದೆ. ಸೊ ಅಲ್ಲಿ ಈ ಒಂದು ನಾಸ್ಕಾ ಲೈನ್ಸ್ ಅಂತ ಅಂದರೆ ಈ ಒಂದು
ಸಿಂಗಲ್ ಲೈನ್ ಡ್ರಾಯಿಂಗ್ಸ್ ಅಂತ ಅನ್ಬೋದು. ಈ ಮರಳಿನಲ್ಲಿ ಇದನ್ನು ನೋಡ್ಬೋದು ನೀವು. ಸೊ ಇದು ಯಾವ ರೀತಿ ಇರುತ್ತೆ ಅಂತಂದರೆ ಅದು ಡ್ರಾಯಿಂಗ್ಸ್ ಆಗಿರುತ್ತೆ. ಮರಳುಗಾಡಿನಲ್ಲಿ ಅತಿ ಹೆಚ್ಚು ಅದು ಏನನ್ನ ಒಂದು ಇಂಡಿಕೇಟ್ ಮಾಡ್ತದೆ ಅಂದರೆ ಈಗಲೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸೊ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ನಡೆಸ್ತಾನೆ ಇದ್ದಾರೆ. ಸೊ ಇದನ್ನು ಯಾರು ಮಾಡಿದ್ರು, ಏನಿದರ ಒಂದು ಮೀನಿಂಗ್ ಅನ್ನೋದು ಇದುವರೆಗೂ ಕೂಡ ಗೊತ್ತಿಲ್ಲ. ಒಂದು ಕೆಲವು ಜನಗಳ ವಾದ ಏನಿದೆ ಅಂದರೆ ಇದು ಏಲಿಯನ್ಸ್ ಮಾಡಿರೋದು ಅಂತ ಕೂಡ ಒಂದು ವಾದ ಇದೆ. ಸೊ ಯಾವ ರೀತಿ ಇರುತ್ತೆ ಅಂದರೆ ನೀವು ನೋಡ್ಬೋದು, ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಡ್ರಾಯಿಂಗ್ಸ್ ಥರ ಇರುತ್ತೆ. ಸೊ ಈ ಥರ ಪ್ರಶ್ನೆ ಈಗ ಕರೆಂಟ್ ಅಫೇರ್ಸ್ ಮೇಲೆ ಏನಂತ ಕೇಳ್ಬೋದು ಅಂದರೆ ಈ ಸುದ್ದಿ ಬಳಸ್ಕೊಂಡು, ವಿಚ್ ಕಂಟ್ರಿ ರೀಸೆಂಟ್ಲಿ ಡಿಸ್ಕವರ್ಡ್ ಓವರ್ 300 ನ್ಯೂ ನಾಸ್ಕಾ ಲೈನ್ಸ್ ಅಂತ. ಅಂದರೆ ಇದಕ್ಕೆ ಕರೆಕ್ಟ್ ಆಪ್ಷನ್ ಎ ಪೆರು. ಸೊ ಮುಂದಿನ ಸುದ್ದಿ, ಇಂಡಿಯಾ ವಿಲ್ ಹೋಸ್ಟ್ ದ ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಸ್ಟ್ಯಾಂಡರ್ಡೈಸೇಷನ್ ಅಸೆಂಬ್ಲಿ ಇನ್ ಅಕ್ಟೋಬರ್ 2024. ವೇರ್ ವಿಲ್ ಇಟ್ ಟೇಕ್ ಪ್ಲೇಸ್? ಸೊ ಭಾರತ ಈ ಒಂದು WTSA ಅಕ್ಟೋಬರ್ 2020 ಹೋಸ್ಟ್ ಮಾಡಲಿದೆ. ಸೊ ಅದು ಎಲ್ಲಿ ಆಗುತ್ತೆ ಅಂತಂದರೆ, ಆಪ್ಷನ್ ಎ ಮುಂಬೈನ, ಆಪ್ಷನ್ ಬಿ ನ್ಯೂ ದೆಲ್ಲಿನ, ಆಪ್ಷನ್ ಸಿ ಬೆಂಗಳೂರಿನ, ಆಪ್ಷನ್ ಡಿ ಚೆನ್ನೈನ. ಸೊ ಈ ಒಂದು WTSA ಏನಿದೆ, ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಸ್ಟ್ಯಾಂಡರ್ಡೈಸೇಷನ್ ಅಸೆಂಬ್ಲಿ, ಈ ಒಂದು ಅಸೆಂಬ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆಗ್ತಾ ಇರೋದು. ಸೊ ಡೆಲ್ಲಿನಲ್ಲಿ ಒಂದು ಮೀಟಿಂಗ್ನ ಮಾಡಿ ಎಲ್ಲಿ ಏನೇನು ಯಾವ್ಯಾವ ರೀತಿ ಇದನ್ನು ನಡೆಸಬೇಕು ಅಂತ ತಾನೇ ಮೀಟಿಂಗ್ ಮಾಡಿರ್ತಾರೆ. ಸೊ ಇದನ್ನು ಯಾವ ಒಂದು ನಗರ ಹೋಸ್ಟ್ ಮಾಡುತ್ತೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಸೊ ಇಲ್ಲಿ ನೋಡ್ಬೋದು, ಇಂಡಿಯಾ ಟು ಹೋಸ್ಟ್ ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಸ್ಟ್ಯಾಂಡರ್ಡೈಸೇಷನ್ ಅಸೆಂಬ್ಲಿ. ಸೊ ಇದು ಒಂದು ಫಸ್ಟ್ ಟೈಮ್ ಆಗಿದೆ ಇಂಡಿಯಾ ಹೋಸ್ಟ್ ಮಾಡ್ತಾ ಇರೋದು WTSA 2024. ಸೊ ಈ ಒಂದು ಸುದ್ದಿನ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ತಾನೇ ಪ್ರಕರಣ ಮಾಡಿರ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈನಲ್ಲಿ ಈ ಒಂದು ಸಮಿಟ್ ಏನಿದೆ ಅದು ಹೋಸ್ಟ್ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಇದೇ ರೀತಿ ಹೆಚ್ಚಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ learning_spot_UPSC ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮತ್ತು ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಮತ್ತು ರೀಲ್ಸ್ನ ಮುಖಾಂತರ MCQಗಳನ್ನ ಕರೆಂಟ್ ಅಫೇರ್ಸ್ MCQಗಳನ್ನ ನಾವು ಡೈಲಿ ಬೆಳಿಗ್ಗೆ ಅಪ್ಲೋಡ್ ಮಾಡಿರ್ತೀವಿ. ಸೊ ನೀವು ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ. ಸೊ ಏನೇನು ಇಂಪ್ರೂವ್ ಮಾಡ್ಕೊಬೋದು ಅನ್ನೋದನ್ನ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.